ಯಾವ್ದಾಯ್ತು ಎಷ್ಟೇ ಶ್ಲೋಕ ಈಗ 5ನೇ ಹೇಳ್ಬೇಕಲ್ಲ ಇಲ್ಲ ಇನ್ನೊಂದಿದೆ ನ ಸಂದೃತೆ ತಿಷ್ಠತಿ ರೂಪಮಸ್ಯ ನ ಮಧ್ಯೆ ನ ಇದು ಹಿಂದಿಂದಾಗಿತ್ತಾರ ಸದಾ ತಮಸ್ತನ್ನ ದಿವಾರಾತ್ರಿ ನ ಸತ್ ನ ಅಸತ್ ಶಿವ ಏವ ಕೇವಲಃ ತದಕ್ಷರಂ ತತ್ ಸವಿತುರ್ವರೆಣ್ಯಂ ಪ್ರಜ್ಞಾ ಚ ತಸ್ಮಾತ್ ಪ್ರಸುತಾತ್ ಪುರಾಣಿ 14 ಆಯ್ತು ಸಯೇವ ಕಾಲೇ ಭುವನಸ್ಯ ಭೋಕ್ತಾ ವಿಶ್ವಾಧಿಪಃ ಸರ್ವಭೂತೇಷು ಗೂಢಃ ಯಸ್ಮಿನ್ ಯುಕ್ತಾ ಬ್ರಹ್ಮರ್ಷಯೋ ದೇವತಾಶ್ಚ ತಮೇವಂ ಜ್ಞಾತ್ವಾ ಮೃತ್ಯುಂ ಎಲ್ಲೈತೆ ಮೃತ್ಯುಂ ಅಲ್ಲ ತಮೇವ ಜ್ಞಾತ್ವಾ ಮೃತ್ಯುಪಾಶಾನ್ ಛಿನತ್ತಿ ಸಯೇವ ಕಾಲೇ ಆಗಿದೆ ಸಯೇವ ಕಾಲೇ ಭುವನಸ್ಯ ಭೋಕ್ತಾ ವಿಶ್ವಾಧಿಪಃ ಸರ್ವಭೂತೇಷು ಗೂಢಃ ಯಸ್ಮಿನ್ ಯುಕ್ತಾ ಬ್ರಹ್ಮರ್ಷಯೋ ರಥಾಶ್ಚ ದೇವತಾಶ್ಚ ತಮೇವಂ ಜ್ಞಾತ್ವಾ ಮೃತ್ಯುಪಾಶಾನ್ ಛಿನತ್ತಿ ಆಮೇಲೆ ಕೃತಾತ್ ಪರಂ ಮಂಡಮಿವ ಅತಿ ಸೂಕ್ಷ್ಮಂ ಜ್ಞಾತ್ವಾ ಶಿವಂ ಸರ್ವಭೂತೇಷು ಗೂಢಂ ವಿಶ್ವಸ್ಯೈಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಹಿ ಇದೆ ಮುಂದಿನ ಮಾತು ಅದೇ ರೀತಿ ಮೃತ್ಯುಪಾಶ ಸರ್ವಪಾಶ ಘೃತಾತ್ ಪರಂ ಮಂಡಂ ಇವ ಅತಿ ಸೂಕ್ಷ್ಮಂ ಜ್ಞಾತ್ವಾ ಶಿವಂ ಸರ್ವಭೂತೇಷು ಗೂಢಂ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಹಿ ಘೃತಾತ್ ಪರಂ ಮಂಡಮಿವ ಮಂಡ ಅಂದ್ರೆ ಮೊಸರು ಘೃತಾತ್ ಪರಂ ಘೃತ ಇದೆ ಘೃತ ಬೇರೆ ಮೊಸರು ಬೇರೆ ಆದರೆ ಮೊಸರಿನಲ್ಲಿ ಘೃತ ಇದೆ ಅದೇ ರೀತಿ ದೇವರು ಬೇರೆ ಜಗತ್ತು ಬೇರೆ ಆದ್ರೆ ಜಗತ್ತಿನಲ್ಲಿ ದೇವರಿದ್ದಾನೆ ಅದೇ ರೀತಿ ಹೇಳಿದ್ರು ಅದೆರಡು ಒಂದೇ ಅಲ್ಲ ಒಂದೇ ಆಗಿದ್ರೆ ಏನಾಗಬೇಕಾಗಿತ್ತು ಮೊಸರಿಂದಲೇ ದೀಪ ಓಡಿಸ್ಬೋದು ತುಪ್ಪ ಬೇಕಾಗಿರ್ಲಿಲ್ಲ ತುಪ್ಪ ಬೇರೆ ಇದು ಬೇರೆ ಕ್ವಾಲಿಟಿನೇ ಬೇರೆ ಸೇರಿ ಆದ್ರಿಂದ ಅದು ಯಾವ ಕಾಲಕ್ಕೂ ಕೂಡ ಭೇದ ಇದೆ ಅವರದ್ದು ಏನಿಲ್ಲ ಅಭೇದ ಮತ್ತೆ ವಿಕಾರ ಒಂದೇ ದೇವ್ರ ವಿಕಾರ ಇಲ್ಲ ಆದ್ರಿಂದ ವಿಕಾರ ಹೊಂದಿರ್ತಕ್ಕಂಥ ವಸ್ತುಗಳೆಂದು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಕೃತಾತ್ ಪರಂ ಮಂಡಂ ಇವ ಅತಿ ಸೂಕ್ಷ್ಮ ವ್ಯತ್ಯಾಸ ಹೇಗೆ ಅತಿ ಸೂಕ್ಷ್ಮವಾಗಿದೆ ಹೇಗಿದೆ ಅಂದ್ರೆ ಅದು ತುಂಬಾ ಸೂಕ್ಷ್ಮ ಆದ್ರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅದು ಕೆಲಸ ಮಾಡಕ್ ಬರೋದಿಲ್ಲ ಅದೇ ರೀತಿ ಜ್ಞಾತ್ವಾ ಶಿವಂ ಸರ್ವಭೂತೇಷು ಗೂಢಂ ಅದೇ ರೀತಿಯಲ್ಲಿ ಶಿವಂ ವಿಷ್ಣುವನ್ನ ಸರ್ವ ಪ್ರಾಣಿಗಳಲ್ಲೂ ಕೂಡ ಏನಾಗಿದ್ದಾನೆ ಗೂಢಂ ಗುಪ್ತವಾಗಿ ನೆಲೆಸಿದ್ದಾನೆ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರ ಇಡೀ ವಿಶ್ವವನ್ನೇ ಪರಿವೇಷ್ಟಿತಾರ ಸುತ್ತುವರೆದಿರ್ತಕ್ಕಂಥ ಒಬ್ಬನೇನೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ ವಿಶ್ವಸ್ಯ ಏಕಂ ಅದು ಇನ್ನೊಂದು ಅರ್ಥ ವಿಶ್ವ ಅಂದ್ರೆ ವಾಯುದೇವರನ್ನು ಮೀರಿ ಎಲ್ಲರ ವ್ಯಾಪ್ತಿ ಹೊಂದಿರತಕ್ಕಂಥವ್ರು ಭಗವಂತ ಜ್ಞಾತ್ವಾ ದೇವ ಮುಚ್ಯತೆ ಸರ್ವಪಾಶೈಹಿ ಎಲ್ಲ ಕಡೆ ವಾಯುದೇವರು ಜಗತ್ತು ವಾಯುದೇವರು ದೇವರು ಮೂರನ್ನು ಸರಿಯಾಗಿ ತಿಳಿದಿರು ಆಗ ಮಾತ್ರನೇ ಮೃತ್ಯುಪಾಶದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಎಲ್ಲಾ ವಿಧವಾದ ಪಾಶಗಳು ನಮಗೆ ಬಿಟ್ಟು ಹೋಗ್ಬೇಕಾದ್ರೆ ಒಂದೇ ದಾರಿ ಏವ ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನೀಷಾ ಮನಸಾಭಿಕೃಪ್ತೋ ಯಯೇತದ್ವಿದುಃ ಅಮೃತಾಸ್ತೆ ಭವಂತಿ ಏಷಃ ದೇವಃ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನೀಷಾ ಮನಸಾ ಅಭಿಕೃಪ್ತಃ ಏತದ್ವಿದುಃ ಅಮೃತಾಃ ತೇ ಭವಂತಿ ಏಷಃ ದೇವಃ ವಿಶ್ವಕರ್ಮ ವಿಶ್ವದ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ ಜನ್ಮಾದ್ಯಸ್ಯ ಯತಃ ವಿಶ್ವದ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ ಮತ್ತು ವಿಶ್ವಕರ್ಮ ವಾಯುದೇವರಿಂದ ಎಲ್ಲಾ ಕೆಲಸಗಳನ್ನು ಮಾಡಿಸ್ತಾನೆ ಎರಡು ಕೂಡ ವಿಶ್ವಸ್ಯ ಸಕಾಶ ಸರ್ವಾಣಿ ಕರ್ಮಾಣಿ ಯಸ್ಮಾತ್ ಸಹ ವಿಶ್ವಕರ್ಮ ಏಷಃ ದೇವಃ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ಸದಾ ಜನಗಳ ಹೃದಯದಲ್ಲೇ ನೆಲೆಸಿರ್ತಾನೆ ಹೃದಯ ಸತ್ ವಾಯುದೇವರು ಅವರೊಳಗೆ ನೆಲೆಸಿರ್ತಾನೆ ಹೃದಾ ಮನೀಷಾ ಮನಸಾಭಿಕೃಪ್ತ
ಅದಕ್ಕೆ ಹೃದಯ ಮನೀಷ ಮನಸಾಭಿಕೃಪ್ತ, ಮನಸ್ಸಿರಬೇಕು, ಬುದ್ಧಿ ಮನೀಷ ಬುದ್ಧಿ, ಮನಸ್ಸು ಹೃತ್ ಅಂದ್ರೆ ಮನಸ್ಸಿನ ಸೂಕ್ಷ್ಮ ಭಾಗ. ಅವುಗಳಿಂದ ಯಾವಾಗ ನೆನೆಸಿಕೊಳ್ಳಲ್ಪಡ್ತಾನೆ, ಯಾರವನ್ನ ಆ ರೀತಿ ತಿಳಿತಾರೆ, ಯಹ ಏತತ್ ಹೃದ, ಯಹ ಏತತ್ ಹೃದ ಮನೀಷ ಮನಸ ಅಧಿಕೃಪ್ತ. ಕೃತ್ತಮದ ಪರಮಾತ್ಮ ಅಂತ ಬೇರೆ ಕಡೆ ಅರ್ಥ ಮಾಡಿದ್ದಾರೆ, ಇಲ್ಲೂ ಅರ್ಥ ಮಾಡಬಹುದು. ಜೊತೆಗೆ ಮನಸ್ಸಿನ ಎರಡು ಭಾಗ ಇದೆ, ಮನಸ್ಸು ಸೂಕ್ಷ್ಮ ಮನಸ್ಸು. ಸೂಕ್ಷ್ಮ ಮನಸ್ಸು 4 ಕಂಪಾರ್ಟ್ಮೆಂಟ್ಗಳು. ಮನೀಷ ಬುದ್ಧಿ, ಎಲ್ಲದರಿಂದ ಯಾವಾಗ ನಾವು ಚಿಂತನೆ ಮಾಡ್ತೇವೆ ಅವಾಗ ದೇವರು ತಿಳಿತಾನೆ, ಹೊರತಿಲ್ದವರು ತಿಳಿಯೋದಿಲ್ಲ. ಈಗ ಸೂಕ್ಷ್ಮ ವಿಚಾರ ತಿಳಿಬೇಕಾದ್ರೆ ಏನಾಗಿರ್ಬೇಕು, ದೃಷ್ಟಿ ಸೂಕ್ಷ್ಮವಾಗಿರ್ಬೇಕು. ಆದ್ದರಿಂದ ಅಲ್ಲ 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 ಸ್ವರೂಪ ಮನಸ್ಸು ಮುಕ್ತಿಯದಷ್ಟೇ ಹೊರಗೆ ಅಲ್ಲಿವರೆಗೆ ಕಾಣಿಸೋದಿಲ್ಲ. ಗೂಢಾನೆ ನಮಗೆ ಗೊತ್ತಿರೋ ಮನಸ್ಸು ಮತ್ತೆ ಎರಡು ಮಿಕ್ಸ್ ಆಗಿದೆ, ಗೊತ್ತಾಗಲ್ಲ ನವರಾತ್ರಿ ಇದನ್ನು ಈ ರೀತಿ ಪರಮಾತ್ಮ ಎಲ್ಲೋ ತಿಳಿದ್ರೆ ಉಪಯೋಗ ಇಲ್ಲ. ಸ್ವರೂಪದಲ್ಲಿ ಎಲ್ಲ ಇದೆ, ಬರೀ ಮನಸ್ಸಲ್ಲ, ಎಲ್ಲ ಇದೆ ಸ್ವರೂಪದಲ್ಲೇ ಇರೋದು. ಇಲ್ಲಿ ಮಾತ್ರ ಹೊರಗೆ ಎಲ್ಲ ಬೇರೆ 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 ಬಾಹ್ಯ ದೇಹದಲ್ಲಿ ಏನಾಗಿದೆ ಡಿಸ್ಮ್ಯಾಂಟ್ಲ್ ಮಾಡಿ ಕೊಡಿಸ್ಬೋದು ಆಗಿದೆ. ಅಲ್ಲಿ ಸ್ವರೂಪ ದೇಹದಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಅಭೇದ, ವಿಶೇಷದಿಂದಾಗಿ ಭೇದ. ಎಲ್ಲವೂ ಅಭೇದನೆ, ವಿಶೇಷದಿಂದ ಭೇದ ಹೊರತು ದೇವರಿಗೆ ಆಗೋ ಇದು ಹಾಗೇನೆ. ಅದು ದೇವರ ಪರಿಪೂರ್ಣ, ಅದೆಲ್ಲ ಇಲ್ಲ. ಅದು ಒಂದೇನಿದೆ ಸ್ವರೂಪ ಅಂಬದು ಮುಕ್ತ. ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲವೂ ಕೂಡ ಸೂಕ್ಷ್ಮ ಇದು ಸ್ವರೂಪ ದೇಹದೊಂದಿಗೆ ಅಭೇದವೆಂದಿವೆ, ಭಿನ್ನವಾಗಿಲ್ಲ. ಇದೆಲ್ಲ ಭಿನ್ನವಾಗಿದೆ. ಭಿನ್ನವಾಗಿದ್ದು ನೋಡ್ಕೊಂಡು ನಾವು ಸಂತೋಷ ಪಡ್ತಿದ್ದೇವೆ. ಏನಿರ್ಬೇಕು ಅದಕ್ಕೆ ಸ್ವರೂಪದ ಮುಖ್ಯ ಆಗಬೇಕು. ಅದು ಬರೋದು ಯಾವಾಗ ಅಪರೋಕ್ಷ ಜ್ಞಾನ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಅದ್ರ ವ್ಯಕ್ತವಾಗೋದು ಮುಕ್ತಿ ಹೋದ್ಮೇಲೆ, ಗೊತ್ತಾಗೋದಾಗ ಮುಕ್ತಿ ಹೋದ ಆಮೇಲೆ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೌದೌದು, ಸ್ವಗತ ಭೇದದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದ್ರೆ ದೇವ ಸ್ವಾಗತ ವೇದಗಳಿಂದ ಬೇರೆ. ಕಣ್ಣು ಎಲ್ಲ ಕೆಲಸ ಮಾಡ, ಕಿವಿ ಎಲ್ಲ ಕೆಲಸ ಮಾಡ, ಆ ರೀತಿ ಎಲ್ಲ ಮಾಡಕ್ ಬರೋದಿಲ್ಲ. ಆದ್ರೆ ಭಿನ್ನವಾಗಿರೋದು ನಿಜ. ಯದಾ ಇಲ್ಲೋಯ್ತು ಹಿಂದಿನ ಏತದ್ ಏ ವಿದು, ಈ ರೀತಿ ದೇವರನ್ನು ತಿಳಿಬೇಕು, ಮನಸ್ಸನ್ನು ತಿಳಿಬೇಕು, ಹೃದಯ ತಿಳಿಬೇಕು. ಹೊರಗೆ ದೇವರನ್ನು ತಿಳಿದ್ರೆ ಉಪಯೋಗ ಇಲ್ಲ. ಪುಸ್ತಕದಲ್ಲಿ ನೋಡಿದರೆ ಜ್ಞಾನ ಅಂತ ಕರೆಯೋದಿಲ್ಲ. ಏನಾಗ್ಬೇಕಾದ್ರು ಪರೀಕ್ಷೆ ಬಿಡ್ಬೇಕಾದ್ರೆ ಪುಸ್ತಕ ಇಸ್ಕೊಂಡೆ ಹೊರಗೆ ಬಿಡೋದು. ಅದಕ್ಕೆ ಬಿಟ್ಟು ಹೋಗ್ಬೇಕು. ಅಲ್ಲಿವರೆಗೂ ಓದೋದಕ್ಕೆ ಬೇಕು ಪುಸ್ತಕ. ಓದಿ ಆದ್ಮೇಲೆ ಜ್ಞಾನ ಅಂತ ಯಾವಾಗ ಕರೀತಾರೆ ಅದು ತಲೆಗೆ ಬಂದಾಗ ಇದು ಪುಸ್ತಕದಲ್ಲಿದ್ದೇ ಇರುತ್ತೆ. ಇವತ್ತಿನ ದೊಡ್ಡ ಸಿಗಲ್ಲ. ತದ ಯದಾ ಆತಮಃ ತಾನ್ ದಿವಾ ನರಾತ್ರಿ ನ ಸತ್ ನ ಅಸತ್ ಶಿವಯೇವ ಕೇವಲಃ ತದಕ್ಷರಂ ತತ್ ಸವಿತುರ್ವರೆಣ್ಯಂ ಪ್ರಜ್ಞಾ ಚ ತಸ್ಮಾತ್ ಪ್ರಸುತಾ ಪುರಾಣಿ. ಯದಾ ಅತಮಃ ತಾನ್ ನ ದಿವಾ ನರಾತ್ರಿ, ಅಲ್ಲಿ ಏನಿಲ್ಲ ಅತಮಃ. ತಮ ಅಂದ್ರೆ ಕತ್ತಲೆ ಇಲ್ಲ. ಅಲ್ಲಿ ಕತ್ತಲೆ ಇಲ್ಲ ವೈಕುಂಠದಲ್ಲಿ. ತನ್ನ ದಿವ ಹಗಲೇ ಇಲ್ಲ, ರಾತ್ರಿ ಇಲ್ಲ. ಯಾಕೆ? ಸೆಲ್ಫ್ ರೆಮಿನಿಸೆಂಟ್. ಹಗಲು ರಾತ್ರಿ ವ್ಯತ್ಯಾಸನೇ ಇಲ್ಲ, ಹಾಗಿದೆ. ಒಂದೇ ಸೂರ್ಯೋದಯ ಸೂರ್ಯಾಸ್ತ ಅಲ್ಲ, ಬಿಟ್ಟುಕೊಳ್ಳೋದಲ್ಲ. ಅದಕ್ಕೆ ಕಲ್ಪನೆ ಬೇರೆ, ಆ ಕಾನ್ಸೆಪ್ಟ್ ಬೇರೆ ಇರುತ್ತೆ. ಯದಾ ಅತಮಃ ಅಂದ್ರೆ ಅಜ್ಞಾನದ ಸಮಸ್ಯೆ ಯಾವಾಗ ಹೋಗುತ್ತೋ, ಅಜ್ಞಾನ ಕಡಿಬೇಕು. ಹೊರಗಿನ ಕತ್ತಲೆ ಹೋದ್ರೆ ನಮ್ಗೆ ಹೊರಗಿಂದ ಕಾಣಿಸುತ್ತೆ ಅಷ್ಟೇ, ಒಳಗಿಂದ ಕಾಣಿಸೋದಿಲ್ಲ. ಹೊರಗೆ ಕತ್ತಲೆ ಇದೆ, ಹೊರಗಿನ ಪದಾರ್ಥ ಕಾಣೋದಿಲ್ಲ. ಬೆಳಕಂತೂ ಹೊರಗಿನ ಪದಾರ್ಥ ಕಾಣುತ್ತೆ. ನಮ್ಮ ಒಳಗೆ ದೇವರು ಇರೋದ್ರಿಂದ ಒಳಗೆ ಬೆಳಕಾಗ್ತದೆ. ಒಳಗಿನ ಬೆಳಕಾಗಬೇಕಾದ್ರೆ ಜ್ಞಾನದ ಬೆಳಕು, ಈ ಬೆಳಕಿಗೆ ಸಾಧ್ಯ ಇಲ್ಲ. ಆದ್ರಿಂದ ಅದಕ್ಕಾಗಿ ನಾವು ಸಾಧನೆ ಮಾಡಬೇಕು. ದಿನನಿತ್ಯದ ಧ್ಯಾನ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿನಿತ್ಯ ಕಣ್ಣು ಮುಚ್ಚೋದ್ರಲ್ಲಿ ಯಾವುದಕ್ಕೆ ಉಪಯೋಗ? ಒಳ್ಳೆ ಜ್ಞಾನಕ್ಕೆ ಉಪಯೋಗ. ಹೃದ ಮನೀಷ ಮನಸ ಅಧಿಕೃಪ್ತ. ಯಾವುದೋ ಒಂದು ಬಾಯ್ಪಾಠ ಕೊಟ್ಟಿರ್ತಾನೆ, ಒಂದು ಶ್ಲೋಕ ಓದ್ತಾನೆ, ಅದು ಕಣ್ಣು ಮುಚ್ಕೊಂಡು ಮತ್ತೆ ಓದ್ತಾನೆ. ಆಮೇಲೆ ಅದು ಏನಾಗುತ್ತೆ ಗೊತ್ತಾಗುತ್ತೆ ಅವನಿಗೆ. ನೋಡಿದಾಗ ಅಕ್ಷರಗಳು ಕಾಣಬೇಕು. ಎದುರಿಗೆ ಕಣ್ಣಿಗೆ ಕಾಣೋದು ಮುಚ್ಚಿದಾಗ ಅದು ಸಂಸ್ಕಾರ ಅಂತ ಅಕ್ಷರಗಳು ಕಾಣಿಸ್ಬೇಕು. ಅವಾಗ ಅದು ಬಂತು ಅಂತ ಕರೀತಾರೆ. ಯಥಾ ಅತಮಃ ನಾ ದಿವಾ ನವರಾತ್ರಿ. ಮಡಿ ಇಲ್ಲ ಬೈಲಿ ಇಲ್ಲ ಅಂದ್ರೆ ಏನರ್ಥ? ಬೇಲಿಗೆರೆ ಅಂತ. ಅದು ಎರಡೂ ಇರ್ಲಕ್ಕೆ ಸಾಧ್ಯ ಇಲ್ಲ. ಎರಡೂ ಇಲ್ಲಕ್ಕೆ ಇಲ್ಲದೆ ಇರ್ಲಕ್ಕೆ ಹೇಗೆ ಸಾಧ್ಯ ಇದೆ? ಇಲ್ಲ ಅಂದ್ರೆ ಒಂದಿದೆ ಉಳಿದಿಲ್ಲ ಅಂತ ಅರ್ಥ. ಸಾಮಾನ್ಯವಾಗಿ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಜ್ಞಾನಿಗಳಿಗೆ ವಿಧಿ ನಿಷೇಧ ಇಲ್ಲ ಅಂತ ಹೇಳ್ಬಿಟ್ಟು
ಏನ್ ತಿಳ್ಕೊಂಡ್ರು ಮತ್ತೆ ಜ್ಞಾನಿ ಅಂತ ಅಶ್ಯೂಮ್ ಮಾಡ್ಕೊಂಡ್ರು ಫಸ್ಟ್ ಬಂದ ಮೊದ್ಲು ತಪ್ಪಲ್ಲಿ ವಿಧಿನಿಷೇಧ ಏನ್ ಬೇಕಾದ್ರೆ ಮಾಡ್ಬೋದು. ಆಕ್ಚುಲಿ ಮಾಡೋದಿದ್ದಾರೆ ಗೊತ್ತಾ ನಿಮಗೆ, ಅದೇ ಜ್ಞಾನಿಗಳು ಅಂತ ಕೇಳಿರ್ತಾರಲ್ಲ, ತಾವು ಜ್ಞಾನಿಗಳು ಅನ್ಕೊಂಡ್ ಬಿಡ್ತಾರೆ, ಏನೋ ನಾಲ್ಕು ಗೊತ್ತಾಯ್ತು ತಕ್ಷಣ ಜ್ಞಾನಿಗಳು ಅನ್ಕೊಂಡ್ಬಿಡ್ತಾರೆ. ಅದಲ್ಲ. ಆಮೇಲೆ ಏನ್ ಮಾಡ್ತೀವಿ, ಆಕ್ಚುಲಿ ನಡೆದಿದೆ ಅವೆಲ್ಲ ಕೂಡ. ಸ್ನಾನಕ್ಕಿಂತ ಮುಂಚೆ ಏನಾದ್ರು ಕೊಡಿ ನಮಗೆ ತಿನ್ಬೇಕು, ಯಾಕಂದ್ರೆ ನಾ ಹೇಳಿ ಸ್ನಾನ ಆಗಿಲ್ಲ ಏನು ದೋಷ ಇದೆ, ನಮಗೆ ದೋಷ ಇದೆ, ಜ್ಞಾನಿಗಳಲ್ವೇ ಅದು. ಸರಿ ಅವರೇ ಬರ್ತಾರೆ, ಅವ್ರ ಜ್ಞಾನಿಗಳೇ ತಿರ್ವೇಶ್ವರ. ಅದೆಲ್ಲ ಅಲ್ಲ. ವಿಧಿನಿಷೇಧಕ್ಕೆ ಅರ್ಥ ಇರೋದು ವಿಧಿನಿಷೇಧ ಇಲ್ಲ ಅಲ್ಲ. ಯಾವನು ವಿಧಿನೇ ಫಾಲೋ ಮಾಡ್ತಾರೆ ನಿಷೇಧ ಪ್ರಶ್ನೆ ಇಲ್ಲಿ ಹೇಗೆ ಬರೀ ಮೇಲಿಗೆಲ್ಲ ಬರೀ ಮಡಿಯಲ್ಲಿ. ಜ್ಞಾನಿಗಳಿಗೆ ಏನಿಲ್ಲ ನಿಷೇಧ ಅಪ್ಪಿತಪ್ಪಿನೂ ಮಾಡೋದಿಲ್ಲ. ಮಠದಲ್ಲಿ ಬಿಟ್ಟು ಗೊತ್ತಾಗ ನಿಷೇಧ ಮಾಡಿದ್ರೆ ಅಂತ ಕೇಳ್ತಾರ, ಯಾಕೆ ಮಾಡೋ ಚಾನ್ಸೇ ಇಲ್ಲ, ಅಲ್ಲಿ ವಿಹಿತನೇ. ಹೊರಗಡೆ ಹೋದಾಗ ಮಾಡೋದಿಲ್ಲ, ಕೇಳಿದ್ರೆ ಬಡಿಲ್ಲ, ಇಲ್ಲಿ ನೀವು ಯಾಕೆ ಬಂದಿರಿ ಅಂತ ಅವರೇ ಕೇಳ್ತಾರೆ. ನಿಮ್ ತಪ್ಪು ನಮ್ ತಪ್ಪಲ್ಲ ಅಂದ್ಬಿಡ್ತಾರೆ. ಇದೆಲ್ಲ ಹೇಳಿದಾಗ ತುಂಬಾ ಅಪಾರ್ಥ ಮಾಡ್ಕೊಂಡೆ ಆ ರೀತಿ ಮಾಡ್ತಾರೆ. ಯಾರು ಅಬೌದಟ್ಟಲ್ಲ, ನಾವು ವಿಧಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಹಾಗೆ ಅವ್ರು ಹೇಳ್ಕೊಂಡು ಸ್ವಾಮಿಗಳು ಬಡಿ ರೀತಿಯ ಸ್ವಾಮಿ ಕೇಳ್ತಾನೆ ಯಾರು ಹೋಗಿ, ಯಾಕೆ ನಮಗಿಂತ ಜಾಸ್ತಿ ಗೊತ್ತಿದೆ ಅವ್ರಿಗೆ. ಅದ ತಾರಿಗೆ ಅರ್ಥ ಇರೋದು. ಈಗ ಅದು ಅರ್ಥ ಮಾಡ್ಕೋಬೇಕು. ದೊಡ್ಡವ್ರಿಗೆ ಯಾತಕ್ಕೆ ಕೇಳಬಾರ್ದು ಅಂತ ಹೇಳ್ತಾರೆ ಗೊತ್ತಾ, ನಮಗೆ ಜಾತಿ ಗೊತ್ತಿರೋದು. ಡಾಕ್ಟರ್ ಪ್ರಶ್ನೆ ಮಾಡ್ತೀವ, ಡಾಕ್ಟ್ರೇ ಸರಿಯಾಗಿ ಕಡೆ ತೊಗೊಳ್ಕೊಂಡಿದ್ದೀರಾ, ಇದು ಮಾಡ್ತೀವಿ ಈಗ ಇಷ್ಟು ಮಾಡಿ ಅವ್ರಿಗೆ ನೋಡೋದು ಕಷ್ಟ. ಇದೆಲ್ಲ ಕೇಳಿದ್ರೆ ಅವ್ರಿಗೆ ನಮಗಿಂತ ಜಾಸ್ತಿ ಗೊತ್ತಿದೆ ಎಂಬುದು ಅರ್ಥ ಮಾಡ್ಕೋಬೇಕು ಯಾವಾಗ. ಅದು ಅಪಾರ್ಥ ಮಾಡ್ಕೊಂಡಿದ್ದ ಅನಾಹುತ ಆಯ್ತು. ತುಂಬಾ ಜನ ಮಾಡಿ 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 ಏನ್ ಮಾಡಿದ್ರು ತಪ್ಪಿಲ್ಲ, ಏನೇನೋ ಮಾಡಕ್ ಶುರು ಮಾಡ್ಬಿಟ್ರೆ ಮನೆ ಅಸಹ್ಯಮಯ. ಜನಗಳಿಗೆ ಏನಾಯ್ತು, ಬೂಟಾಟಿಗೆ ಗೊತ್ತಾಯ್ತು, ತಿಳಿದು ಇವರಿಗೆ ಗೊತ್ತಾಗ್ಲಿಲ್ಲ, ಅವ್ರು ಉಳಿದವ್ರಿಗೆ ಗೊತ್ತಾಯ್ತು, ಸಿಟ್ಟು ಬಂತು ಅವ್ರಿಗೆ. ಎಲ್ಲ ಮೋಸ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಹಾಗೆ ಹೇಳಿ ಶುರು ಮಾಡ್ತಾರೆ. ಹೇಳ್ಬ ತನ್ನ ಜ್ಞಾನಿ ಅಂತ ಅನ್ನೋ ಚೆಂದ ಮಾಡ್ಕೊತಾನೋ ಅವನ ಅಜ್ಞಾನಿ ಅಂತಾನೆ ಅರ್ಥ. ನಿಜವಾದ ಜ್ಞಾನಿ ಏನ್ ಮಾಡ್ತಾರೆ, ಏನ್ ಮಾಡ್ಯಾರ ಜ್ಞಾನಿ ಯಾರು ಹೇಳಿದ್ರೆ ಬೇರೆ ಅಲ್ಲ, ನಾನು ಜ್ಞಾನಿ ಅಲ್ಲ ಅಂತ ಹೇಳ್ತಾನೆ. ಯಾರೋ ತಪ್ಪು ಹೇಳಿದಾರೆ, ಅದು ಬೇರೆ ತಪ್ಪು ಹೇಳಿದ್ದಾರೆ, ಜ್ಞಾನಿ ಅಲ್ಲ. ಎಲ್ಲರಂತೆ ನಾನು ಒಬ್ಬ ಅಷ್ಟೇ. ತೀರಾ ಗಂಟು ಬಿಡ್ಬೇಕು ಅವರು, ಬೇಕೆ ಅವಾಗ ಹೋಗ್ತಾರೆ ಅಂತ ಹೇಳೋದಕ್ಕೆ. ಯಾಕಂದ್ರೆ ಅವ್ರಿಗೆ ಅಮೂಲ್ಯ ಧನ, ಧನ ಸುಮ್ಮನೆ ಕೊಟ್ಬಿಡ್ತಾರ, ಪರ್ಮನೆಂಟ್ ಅಲ್ಲವ. ಸಾಲ ಕೊಡ್ಲಿಕ್ಕೆ ಯೋಚನೆ ಬಿಡ್ತಾರೆ ಫಸ್ಟ್, ಪರ್ಮನೆಂಟ್ ಕೊಟ್ಬಿಡ್ತಾರ. ನಾನ್ ದೊಡ್ಡ ನಿಧಿ ಆದ್ದರಿಂದ ಅದು ಕೊಡ್ಬೇಕಾದ್ರೆ ಏನ್ ಮಾಡಿದೆ, ಅತ್ಯಂತ ಯೋಗ್ಯನೂ ಅಯೋಗ್ಯನೂ ಕೊಡಬಾರ್ದು. ನಿಧಿ ಕೊಡ್ಬೇಕಾದ್ರೆ ಅತ್ಯಂತ ಹೈಲಿ ಡಿಪೆಂಡೇಬಲ್ ಆಗಿರ್ಬೇಕು, ಅದು ಮಿಸ್ಯೂಸ್ ಮಾಡೋ ಗ್ಯಾರಂಟಿ ಆಗ್ಬೇಕು. ದುಡ್ಡು ದಾನ ಮಾಡಿದ್ರೆ ಸೇರ್ ಕ್ಲಬ್ ಹೋಗ್ಬಿಟ್ಟು ತಗೊಂಡೇ ಉಪಯೋಗ ಅದರಿಂದ ಪಾಪ ಇವರು ಶೇರ್ ಮಾಡ್ಬೇಕಾಗ್ತದೆ. ಸದ್ವಿನಿಯೋಗ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲದೆ ಹೋದ್ರೆ ಕೊಡ್ಲಕ್ಕೆ ಹೋಗ್ಬಾರ್ದು, ತಿಳಿತಾ. ಅದಕ್ಕೆ ಅಲ್ಲೇ ತಿಂದು ಹೋಗೋದಾರ ಕೊಡಿ, ಅಲ್ಲೇ ತಿಂದು ಹೋಗ್ಬೇಕು. ಮನೆಗೆ ಹೋಗಿದ್ರೆ ಮತ್ತೆ ಶುರುವಾಗುತ್ತೆ, ಮಾರ್ಕೊಂಡ್ಬಿಡ್ತಾರೆ ಅಲ್ಲೇ. ಅದಕ್ಕೆ ಅನ್ನಕ್ಕೆ ಇಲ್ಲ ಅನ್ಬೇಡಿ ಅಂದ್ರೆ ಅಲ್ಲಿಲ್ಲ ಅನ್ಬೇಡಿ ಅಂತ ಅರ್ಥ. ಅದು ಕೇಳಿದಾಗಲ್ಲ ಕ್ಯಾರಿಯರ್ ತುಂಬಿಸಿ ಕಳಿಸಿ ಅಂತ ಅರ್ಥ ಅಲ್ಲ. ಇನ್ನ ಕಟ್ಟದವ ತಿನ್ನು ಅಷ್ಟೇನೆ, ಕುಡಿ ನೀರು ಕುಡಿ ಅಷ್ಟೇ, ಅವ್ರದ್ದು ನಿಮ್ ಜೊತೆ ಕೊಡೋದಿಲ್ಲ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ವಿಪರೀತ ಅರ್ಥ ಮಾಡ್ಕೊಂಡವ್ರು ಇರ್ತಾರೆ, ಏನು ಅರ್ಥ ಮಾಡ್ಕೊಳ್ಳೋದವರು ಇರ್ತಾರೆ. ಸರಿಯಾಗಿ ತಿಳ್ಕೊಂಡ್ರೆ ಹೈಲಿ ಪ್ರಾಕ್ಟಿಕಬಲ್ ಇವೆಲ್ಲ. ಯದಾ ಅತಮಃ ತನ್ನ ದಿವಾ ನರಾತ್ರಿ, ತನ್ನ ಬದುಕಿಲ್ಲಿ ತತ್ರ ಅಂತ ಅರ್ಥ. ದೇವರಲ್ಲೂ ಹಾಗೆ ನ ಸತ್ ನ ಸನ್ ಅಸತ್ ನ ಶಿವ ಏವ ಕೇವಲ ಕೊನೆಗೆ ಹೇಳ್ತಾರೆ. ಅಲ್ಲಿ ಅಸತ್ತಿಲ್ಲ ಅಸತ್ತಿಲ್ಲ, ಮೂರ್ತ ಅಮೂರ್ತ ವ್ಯತ್ಯಾಸ ಇಲ್ಲ. ಆದ್ರೆ ಪರಮಾತ್ಮ ಏನಾಗಿದ್ದಾನೆ ಅಂದ್ರೆ ಕೇವಲ. ಕೇವಲ ಅಂದ್ರೆ ಏನು, ಕೇವಲ ಹಾಲು, ಏನು ಹಾಕಿಲ್ಲ ಅದರೊಳಗೆ, ಏನು ಕೇವಲ ಹಾಲು. ಅವ್ರು ಕೇವಲ ಸಜ್ಜನ. ಮೋಕ್ಷದಲ್ಲಿ ಕೇವಲ ಏನು, ಕೇವಲ ಕೇವಲ ಸ್ವರೂಪ, ಕೇವಲ ಸ್ವರೂಪ. ಇಲ್ಲೇನಾಗಿತ್ತು, ಫಿಕ್ಸ್ ಆಗಿಬಿಟ್ಟು ಕೇವಲ ಸ್ವರೂಪ ಇದೆ. ಬರೀ ಹಾಲು ಬಡಿ ಬರುತ್ತೆ, ನೀರು ಹಾಕಿಬಿಟ್ರೆ ಡಬಲ್ ಮೇಲಿಗೆ ಆಗತ್ತೆ ಮನೆಗೆ. ಅದು ಕೊಡೋರು ಹಿಂದೆಲ್ಲ ಜನಗಳ ಒಂದು ಸಂಸ್ಕಾರ ಇರ್ತೈತೆ, ಗೊತ್ತಾಯ್ತಾ. ಎಲ್ಲರೂ ವ್ಯಾಪಾರ ಮಾಡ್ತಿದ್ರು ಇಲ್ಲ ಅಂತಲ್ಲ, ಎಲ್ಲಾದ್ರೂ ಹಿಂದೆ ಒಂದು ಕಾನ್ಸೆಪ್ಟ್ ಇರ್ತಿತ್ತು. ಏನದು, ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ಬೇಕು ನಾವು, ಅವ್ರಿಗೆ ಅಡ್ಡಿ ಆಗಬಾರ್ದು ನಮ್ಮ ಇದರಿಂದ. ಈಗ ಅದೆಲ್ಲ ಯಾರು ಕೇಳೋದೇ. ಯಥಾ ಅತಮಃ ತಾನ್ನ ದಿವ, ತನ್ನ ಇನ್ನು ಎರಡಿದೆ, ತತ್ರ ದಿವಾ ನಾ ರಾತ್ರಿ. ಇದು ಹೇಳಿ ಕೊನೆಗೇನು, ನಾ ಕೇವಲ ಕೇವಲ ಹಗಲು, ರಾತ್ರಿ ಇಲ್ಲೇ ಇಲ್ಲ, ಕೇವಲ ಸತ್ತು, ಅಸತ್ತಿಲ್ಲ. ಮುಕ್ತಿಯಲ್ಲಿ ಭ್ರಮೆ ಬರೋದೇ ಇಲ್ಲ ಯಾರಿಗೂ ಕೂಡ. ಶುಕ್ಲರಹಿತ ಮುಕ್ತಿಯಲ್ಲಿ ಬರೋದಿಲ್ಲ. ಯಾಕೆ, ದೋಷ. ಅದು ಅಲ್ಲಿ ದೋಷ ಇಲ್ಲ. ಈ ಕಣ್ಣಿಂದ ನೋಡಿದ್ರೆ ಬರುತ್ತೆ ದೋಷ, ಸ್ವಲ್ಪ ಕಣ್ಣಿನ ದೋಷ ಬರೋದಿಲ್ಲ. ಇವೆಲ್ಲ ತಿಳ್ಕೊಂಡ ಮುಕ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ಬೇಕಾದ್ರೆ ಅವೆಲ್ಲ ಹೇಳ್ಬೇಕು. ಆಗ ನಮಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಒಂಥರ ಬರ್ಡನ್ನು ಹಿಂದೆ ಬರೀ ಕ್ಯಾಟ್ರಾಕ್ಟ್ ಮಾಡಿಸ್ಕೊತಿದ್ರಲ್ಲ, ಆಮೇಲೆ ಅವ್ರು ಲೆನ್ಸ್ ಹಾಕ್ತಿದ್ರು, ಅವ್ರು ಲೆನ್ಸ್ ಕೊಡ್ತಿದ್ರು. ಲೆನ್ಸ್ ತೆಗೆದ್ರೆ ಏನೂ ಇಲ್ಲ, ಬ್ಲಾಂಕ್ ಅವ್ರಿಗೆ ಲೆನ್ಸ್ ಹಾಕೊಂಡೇ ನೋಡ್ಬೇಕು. ಈಗ ಅದಿಲ್ಲ ನೋಡಿ, ಗೊತ್ಕೊಡಾಗಲ್ಲ, ಮನೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ, ವ್ಯತ್ಯಾಸ ಇದೆ. ಆದ್ರೆ ಕಣ್ಣೇ ಹೋಗೋದಿಲ್ಲ. ಮನ್ಸಾರ ಯಾವಾರು ಸರಿ ಇರುತ್ತೆ.
ಎಷ್ಟು ವ್ಯತ್ಯಾಸ ಇದೆ. ಆ ಭಾವನೆ ಬಂದ್ರೆ ಮುಕ್ತಿ ನಮಗೆ ಬೇಕೇ ಬೇಕು ಅನ್ನೋ ಭಾವನೆ ಬಂದ್ರೆ ಮುಂದಿನ ಕೆಲಸ. ಒಂದು ಕೆಲಸ ಆಗ್ಲೇಬೇಕು ಅಂತಿದ್ರೆ ನಿಯಮ ಫಾಲೋ ಮಾಡ್ತಾರೆ, ಬೇಕಿಲ್ಲ ಅವಾಗ ಮುಂದೆ ಹೋಗ್ಬಿಡ್ತಾರೆ. ಮುಕ್ತಿ ಹೋಗ್ಲೇಬೇಕು ಅಂತ ಹಠ ಇರ್ಬೇಕು ನಮಗೆ. ಹಾಗೆಲ್ಲ ಪ್ರತಿಯೊಂದು ಮಾಡ್ತಾನೆ, ಹೇಳಿದ್ದೆಲ್ಲ ಮಾಡ್ತಾನೆ. ಗುರಿ ತಪ್ಪು ಕೊಡ್ದಲ್ಲ, ಅದಿಲ್ಲದೆ ಹೋದಾಗ ನೀವೇನಾದ್ರು ಮಾಡ್ತಾರೆ ಬೇಕಾಗಿಲ್ಲ ಅಂತ ಹೋಗ್ತಾರೆ. ಇವತ್ತು ಹಾಗೆ ಆಗಿರುತ್ತೆ. ಜನಗಳಿಗೆ ಬಡಿ ಮಾಡ್ಸಕ್ ಸಾಧ್ಯ ಇಲ್ಲ. ಒಂದು ಕಾರಣ ಕೊಡ್ಬೇಕು, ದೇವರು ನೋಡ್ತಾನೆ, ಒಂದು ಎಚ್ಚರಿಕೆ ಕೊಡ್ಬೇಕು. ಇಲ್ಲಿ ಕ್ಯಾಬಿನೆಟ್ ಟಿವಿ ಹಾಕಿ ಆಗೋದು ಹುಷಾರಾಗ್ತಾರೆ ಮನುಷ್ಯ. ಆ ಕಾರಣ ಜ್ಞಾನ ಇಲ್ಲದೆ ಹೋದ್ರೆ ಬಡಿಯೇನು ಮೇಲಿಗೇನು ಅವ್ರಿಗೆ. ಅವಾಗ ಒಬ್ಬೊಬ್ಬರು ಎಲ್ಲಿವರೆಗೆ ಮಾಡ್ತಾರ, ಅವರು ನೋಡ್ತಿದ್ರು ಅಷ್ಟೇ, ನೋಡಿ ಸದ್ಯ ಹೋದ್ರು ಅಂತ ಇದು ಮಾಡ್ತಾರೆ. ಯಾಕಂದ್ರೆ ಇದು ಹೊರಗಿಂದ ಬಂದಿಲ್ಲ ಅವರಿಗೆ. ಕರೆಂಟ್ ಬಿಟ್ಬೇಡ ಅಂತ ಹೇಳಿದ್ರೆ ಶಾಕ್ ಹೊಡ್ಸೋದು ಗೊತ್ತಾಗುತ್ತೆ. ಯಾರು ನೋಡ್ಲಿ ಬಿಡ್ಲಿ ಬಿಟ್ಟೋದಿಲ್ಲ, ಯಾರು ನೋಡೋದಿಲ್ಲ ಬಿಡ್ತಾನ, ಯಾಕಂದ್ರೆ ಗೊತ್ತಾಗಿದೆ ವಾಟ್ ಇಸ್ ಕರೆಂಟ್ ಅಂತ. ಆ ರೀತಿ ದೇವರು ಅರ್ಥ ಆಗ್ಬೇಕು, ಅವ್ರಿಗೆ ಧರ್ಮ ಅರ್ಥ ಆಗ್ಬೇಕು. ಹಾಗಾದ್ರೆ ಏನು ಹೇಳಲೇಬೇಕು, ತರಿಸ್ತಾನೆ ನ್ಯಾಚುರಲಿ ಮಾಡ್ತಾ ಇದ್ದಾರೆ. ತದಕ್ಷರಂ ತತ್ ಸವಿತುರು ವರೇಣ್ಯಂ, ಪರಮಾತ್ಮ ಇದ್ದಾನಲ್ಲ ಇದಕ್ಕೆಲ್ಲ ಸ್ವಾಮಿ ಅವರು. ದೇವರಲ್ಲಿ ಯಾವ ಇದ್ದೆ ಕತ್ಲು ಬೆಳಕು, ದೇವ್ರು ಬರೀ ಬೆಳಕು, ಹಗಲು ರಾತ್ ಬರೀ ಹಗಲು ದೇವರಿಗೆ ಎಲ್ಲ ಹೇಳ್ತಾ ಕೇವಲ ದೇವರಾಗಿದ್ದಾರೆ. ಅದೇ ಕೇವಲೋ ನಿರ್ಗುಣಶ್ಚ ಒಂದು ಬರುತ್ತೆ, ಕೇವಲೋ ಇಲ್ಲಿ ಮತ್ತೆ ಕೇವಲ ಅದನ್ನು ಅಪಾರ್ಥ ಮಾಡ್ಕೊಂಡ್ಬಿಡು. ಕೇವಲ ಪರಮಾತ್ಮ ಉಳಿದಿಲ್ಲ ಅಂತ ಅರ್ಥ ಮಾಡ್ಕೊಂಡು, ಆಗಲ್ಲ ಪರಮಾತ್ಮ ಅಂದ್ರೆ ಅವನಿಗೆ ನಮ್ಮಂತೆ ಸ್ವರೂಪ ದೇಹ ಎರಡ್ಮೂರು ಇಲ್ಲ, ಯಾವಾಗಲೂ ಕೇವಲನೇ. ಅದು ಕೇವಲ ಕೊಟ್ಟು ನಿತ್ಯ ಮುಕ್ತ ಅಂತ ಅರ್ಥ. ಪ್ರಜ್ಞಾ ತತ್ ಸವಿತುರು ವರೇಣ್ಯಂ, ಯಾವುದು ಸವಿತುರು ವರೇಣ್ಯಂ, ಸೂರ್ಯಗಿಂತ ಭಾರಿ ಮೇಲಿದೆ. ತತ್ ಸವಿತುರು ವರೇಣ್ಯಂ ಅಂತ ಹೇಳ್ತೇವಲ್ಲ, ಅಲ್ಲೇ ಇದೆ. ಸವಿತುಗಿಂತ ಮೇಲಿದೆ ಅಂತ ಅರ್ಥ ಇದ್ದಾಗ ಸೂರ್ಯಮಂತ್ರ ಹೇಗಾಗತ್ತದು? ಸೂರ್ಯಮಂತ್ರ ಆಗ ಚಾನ್ಸ್ ಇಲ್ಲ, ಸೂರ್ಯನ ಮೇಲಿದೆ. ಸವಿತು ವರೇಣ್ಯಂ, ಸೂರ್ಯನಿಗೂ ಕೂಡ ಭಜನೀಯವಾದದ್ದು, ಸೂರ್ಯನು ಕೂಡ ಉಪಾಸನೆ ಮಾಡ್ತಕ್ಕಂಥದ್ದು. ಅಂದ್ಮೇಲೆ ಸೂರ್ಯ ಆಗ ಚಾನ್ಸೇ ಇಲ್ಲ. ಸವಿತುರ್ ವರೇಣ್ಯಂ ಪ್ರಜ್ಞಾ ಚ ತಸ್ಮಾತ್ ಪ್ರಸುತಾ ಪುರಾಣಿ, ಪ್ರಜ್ಞಾ ಧಿಯೋ ಯೋನ ಪ್ರಚೋದಯ. ಇವತ್ತು ನಮಗೆ ಸ್ತೋತ್ರ ಮಾಡ್ತೇವೆ, ದೇವ್ರ ಬುದ್ಧಿ ಕೊಡ್ತಾನೆ ಅಲ್ಲ, ಯಾವಾಗಲೂ ಪ್ರೇರಕ ಪರಮಾತ್ಮನೇ. ತಿಳ್ಕೊಂಡು ಮಾಡಿದಾಗ ಪುಣ್ಯ ಬರುತ್ತೆ, ಇಲ್ಲದ್ರೆ ಪುಣ್ಯ ಬರ್ತದೆ. ಅದು ಯಾವಾಗಲೂ ಹರಿಯುತ್ತೆ. ನಾವು ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ, ಇಲ್ಲದ್ರೆ ಇಲ್ಲ. ದೇವರು ಬುದ್ಧಿನ ಕೇಳಿ ಬಿಡ್ಲಿ ಪ್ರಚೋದನೆ ಮಾಡೇ ಮಾಡ್ತಾನೆ, ಆಯ್ತಾ? ಕೇಳದೆ ಹೋದ್ರು ಮಾಡ್ತಾನೆ. ಅದು ಕೇಳಿದಾಗ ಏನ್ ಬರುತ್ತದು ಪುಣ್ಯಕ್ಕೆ ಕಾರಣ, ಇಲ್ಲಿ ಹೋದ್ರೆ ಇಲ್ಲ. ನೈನ ಮೂರ್ಧಂ ನ ತಿರ್ಯಂಚ ನ ಮಧ್ಯೆ ನ ಪರಿಜಗ್ರವತ್ ನ ತಸ್ಯ ಪ್ರತಿಮಾ ಅಸ್ತಿ ಯಸ್ಯ ರಾಮ ಮಹದ್ಯಶಃ. ನೈನಂ ಊರ್ಧ್ವಂ ನ ತಿರ್ಯಂಚ ನ ಮಧ್ಯೆ ನ ಪರಿಜಗ್ರಭಂ, ಅಂದ್ರೆ ಪರಿಜಗ್ರಭತ್ ಪರ್ವತದ ಮೇಲೆ ಕೆಳಗೆ ಅವೆಲ್ಲ ಇಲ್ಲೇ ಇಲ್ಲ. ಆಕಾಶಕ್ಕೆ ಬೇರೆ ಕೆಳಗೆ ಏನು ಅರ್ಥ ಅದಕ್ಕೆ ಇಲ್ಲ. ರಿಲೇಟಿವ್ ಅಲ್ಲಿ ಹೇಳ್ತೇವೆ ಹೊರತು ಏನಲ್ಲ ನಮ್ಮ ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಬೇರೆ ಕಡೆಗೆ ಹೇಳ್ತೇವೆ. ಬರೀ ಆಕಾಶಕ್ಕೆ ಪ್ರಶ್ನೆ ಎಲ್ಲ ಕಡೆಯಿಂದ ಬೇರೆ ಕಡೆಗೆ ಬರುತ್ತೆ. ಅದು ದೇವರಿಗೆ ಯಾವ ವ್ಯತ್ಯಾಸ ಮಧ್ಯ ಇಲ್ಲ, ಏನೂ ಇಲ್ಲ. ಬರುತ್ತೆ ನಾಂತಂ ನ ಮಧ್ಯಂ ನ ಪುರಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಯಾರ್ದು ಅರ್ಜುನ ಹೇಳೋ ಮಾತಿದ್ರು, ಮಧ್ಯ ಆದಿ ಯಾವ್ದು ಕಾಣಿಸ್ತಾನೆ ಇಲ್ಲ. ಆಕಾಶ ಮಧ್ಯ ರಿಲೇಟಿವ್ ಇದರಲ್ಲಿ ಹೇಳಬೇಕೆ ಹೊರತು ಅಬ್ಸಲ್ಯೂಟ್ ಸೆನ್ಸ್ ಅಂತ ತಗೊಂಡ ಎಲ್ಲ ಕಡೆ ಇದೆ. ಮಧ್ಯದ ಪ್ರಶ್ನೆ ಬರೋದೇ ಇಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಆದಿ ಮಧ್ಯ ಇಲ್ಲ, ಆದಿ ಅಂತ್ಯ ಎಲ್ಲರ ಮಧ್ಯ ಇಲ್ಲ. ಒಂದು ದೊಡ್ಡ ಪಂಚೆ ಇದೆ, ಅದನ್ನ ಮಧ್ಯ ಅಂತ ಯಾವಾಗ ಕರಿತೀರಿ? ಎಲ್ಲ ಕಡೆ ಸೇರಿಸಿದಾಗ. ಸೇರಿಸಕ್ ಬರೋದೇ ಇಲ್ಲ ಬೇರೆ ಏನರ್ಥ? ಮಧ್ಯ ಇಲ್ಲ ಅಂತ. ಎಲ್ಲ ಕಡೆನೂ ಆದಿ, ಎಲ್ಲ ಕಡೆ ಬರ್ತೀನಿ. ಇದು ಆಚಾರ್ಯ ನೋಡಿ ದೃಷ್ಟಾಂತ ಕೊಡ್ತಾರೆ. ಅದು ಸುಮ್ಮನೆ ಗೀತೆಗೆ ಅರ್ಥ ಬರೋದ್ರೆ ಯಾರು ಬರೋದಿಲ್ಲ. ಯಾವಾಗ ಆದಿ ಇಲ್ಲ ಮಧ್ಯ ಸಿಗ್ಬೇಕಾದ್ರೆ ಆದಿ ಅಂತ ಇರಬೇಕು, ಇಲ್ಲ ಅಂದ್ರೆ ಮಧ್ಯ ಇಲ್ಲ. ಅದು ಆ ಭಾಷೆ ಎಷ್ಟು ಅರ್ಥ ಇದೆ. ಗೀತಾ ಪಾಠ ಸರಿಯಾಗಿ ಓದ್ಬೇಕಂದ್ರ ಸುಮ್ಮನೆ ಯಾವ್ದಾದ್ರು ಓದಿ ಏನು ಅರ್ಥ ಇಲ್ಲ. ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಅದಕ್ಕೆ ಆದಿ ಅಂತ ಹೇಳಿ ಮಧ್ಯ ಇರೋದು ಆದಿ ಅಂತ ಇದ್ರೆ ಮಾತ್ರ. ಅದು ಮಧ್ಯ ಇಲ್ಲ ಅಂದ್ರೆ ಕನ್ಫರ್ಮ್ ಆಯ್ತದ. ಮಧ್ಯ ಇದೆ ಅಂದ್ಬಿಟ್ರೆ ಆದಿ ಅಂತ ಹೆಸರಿದ್ದ ಔಪಚಾರಿಕ. ಅಬ್ಸಲ್ಯೂಟ್ ಸೆನ್ಸ್ ಆದಿ ಇಲ್ಲ ಅಂತ ಇಲ್ಲ ಅಂದ್ರೆ ಮಧ್ಯ ಇರೋ ಚಾನ್ಸಸ್ಸೇ ಇಲ್ಲ. ನತಶ್ಚ ಅವರು ಬರೆಯೋದೆಲ್ಲ ಬಹಳ ಸೂಕ್ಷ್ಮ ವಿಚಾರ ಬರೀತಾ ಹೋಗ್ತಾರೆ. ನಾವೇನ್ ತಿಳ್ಕೊಂಡ್ಬಿಡ್ತೇವೆ ಅಂದ್ರೆ ಏನೋ ಯಾವತ್ತಿದ್ದು ಬರೀತಾರೆ, ಹೈಲೈಟ್ ಮಾಡ್ತಾರೆ. ಅದು ಭಾಷ್ಯದ ದೊಡ್ಡ ವಿಶೇಷತೆ ಆಚಾರ್ಯ. ಅದೇ ಫುಲ್ ಗಮನ ಕೊಡ್ಬೇಕು ಅದ್ರ ಬಗ್ಗೆ. ಸ್ವಲ್ಪ ಕ್ಯಾಶುವಲ್ ಹೋದ್ರೆ ಅರ್ಥ ಗೊತ್ತಾಗುತ್ತೆ. ಏನೋ ಕೆಲಸಲ್ಲ ಜಾಸ್ತಿ ಆಯ್ತು. ನೈನ ಊರ್ಧ್ವಂ ನ ತಿರ್ಯಂಚ ನತಶ್ಚ ಪ್ರತಿಮಾ ಅಸ್ತಿ ತಸ್ಯ ರಾಮ ಮಹದ್ಯಶ. ಪರಮಾತ್ಮ ಪ್ರತಿಮೆ ಅಂತ ಒಂದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಚಿಂಗ್ ವಾಯುದೇವ್ರ ಪ್ರತಿಮೆನೆ. ಆದ್ರೆ ಎಂಥ ಪ್ರತಿಮೆ, ದೇವ್ರ ಮ್ಯಾಚ್ ಆಗ್ಬೇಕ. ಆ ಪ್ರತಿಮೆ ಲೈಫ್ ಸೈಜ್ ಪ್ರತಿಮೆ ಇರುತ್ತಾ? ಲೈಫ್ ಸೈಜ್ ಪ್ರತಿಮೆ ಮಾಡೋದು ಯಾರು ಚಿಕ್ಕದೇ ಮಾಡೋದು. ಫೋಟೋ ಕೂಡ ಅಷ್ಟು ಲೈಫ್ ಸೈಜ್ ಮಾಡಕ್ ಹೋಗೋದಿಲ್ಲ.
ಆದ್ರೆ ಪ್ರತಿಮೆ ಹೌದು, ಅಂತ ಪ್ರತಿಮೆ ಇಲ್ಲ. ದೇವರನ್ನ ನಾವು 100% ತಿಳ್ಕೊಡುತ್ತೇವೆ ಅಂತ ಹೇಳೋದಕ್ಕೆ ಪ್ರತಿಮೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ವಾಯುದೇವರಿದ್ದಾರೆ, ರಿಸೆಂಬಲ್ ಮಾಡ್ತಾರೆ, ಮಹಾಲಕ್ಷ್ಮಿ ಇದ್ದಾರೆ, ಆದ್ರೆ ಆತನಿಗೆ ಮ್ಯಾಚಿಂಗ್ ಆಗಿ ಮಾತ್ರ ರಿಲ್ಯಾಕ್ಸ್ ಆಗಿ ಇದ್ರೆ ಮತ್ತೇನಾಗುತ್ತೆ ಅಲ್ಲಿಗೆ? ದೇವರಿಗೆ ಈಕ್ವಾಲಿಟಿ ಬಂದ್ಬಿಡುತ್ತೆ ಇನ್ನೊಬ್ರು. ನ ಸಂದೃತೆ ತಿಷ್ಠತಿ ರೂಪಮಸ್ಯ ಚಕ್ಷುಷ ಏನಾಯ್ತು ತಸ್ಯ ನಾಮ ಮಹದ್ಯಶಃ, ಅವನ ಹೆಸರು ಮಹತ್ ಯಶಃ, ಬರೀ ಮಹತ್ತು ಯಶಃ. ಯಶ ಅಂತ ಹೇಳಿದ್ರೇನು? ಮೇಲ್ನೋಟಕ್ಕೆ ಏನದು? ಕೀರ್ತಿ. ಕೀರ್ತಿಯಲ್ಲಿ 2 ಭಾಗ ಇದೆ, ಮತ್ತೆ ತೋರಿಸ್ತಾರೆ ಆಚಾರ್ಯ. ಉಳಿದ್ ಯಾವ ಡಿಕ್ಷನರಿ ಸಿಗೋದಿಲ್ಲ ಅವೆಲ್ಲ ಕೂಡ. ಕೀರ್ತಿ ಅಂದ್ರೆ ಎದುರಿಗೆ ಹೋಗೋದು, ಯಶಸ್ಸು ಅಂದ್ರೆ ಆಬ್ಜೆನ್ಸ್ ಹೋಗೋದು, ಎದುರಿಗೆ ಹೊರಡ್ಲೇಬೇಕು. ಎದುರಿಗೆ ಹೊಗಳಿದ್ದು ಯಾವ್ದು ಸತ್ಯ ಇರ್ಬೇಕಾಗಿಲ್ಲ, ಕೆಲಸ ಆಗಬೇಕು ಅವ್ರಿಗೆ. ಹಾಗೆ ಈ ಹೇಳಿದ್ದೆ ಮುಗಿದ ತಕ್ಷಣ ನೋಡ್ದೆ ಹೋಗ್ಬಿಡ್ತಾರೆ ಆ ಕಡೆ. ಯಶಸ್ಸು ಆಗಲ್ಲ, ಅವ್ರಿದ್ರು ನೋಡಿ ಹೀಗೆ ಯಶಸ್ಸು. ಯಶಸ್ಸು ಅದೊಂದು. ಇನ್ನೊಂದರ ಅರ್ಥ ಯಾ ಅಂದ್ರೆ ಜ್ಞಾನ, ಶ ಅಂದ್ರೆ ಸುಖ. 2 ಇದ್ರೆ ಯಶಸ್ಸು. ಅದು ಒಳಗೆ ಹೋಗ್ಬೇಕು ಅದಕ್ಕೆಲ್ಲ. ಅದೆಲ್ಲ ಕಾರ್ಯ ಮಾಡಕ್ಕೆ ಹೋಗ್ಬಿಟ್ಟು ಮುಂದೆ ಹೋಗಕ್ಕೆ ಬರೋದಿಲ್ಲ. ಆದ್ರಿಂದ ಒಂದು ಸ್ಟೇಜಲ್ಲಿ ಮಾಡ್ಬೇಕಷ್ಟೆ. ಪ್ರತಿಭಾ ಯಶ ನಾಮ ಮಹಾದ್ಯತೆ. ಆತರ ಪ್ರತಿಭಾ ಇಲ್ಲ ಅಂದ್ರು ಒಂದೇ, ಸಮ ಇಲ್ಲ ಅಂದ್ರು ಒಂದೇ. ಲಕ್ಷ್ಮೀಕಾಂತ ಸಮಂತೋ ನೈವೇಶಿತೇ ಸಮಂ ಉತ್ತಮ ವಸ್ತುಯಲ್ಲಿ ಬರ್ಬೇಕಾಗಿದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಮ ಇಲ್ಲ ಅಂದ್ರು ಒಂದೇ, ಪ್ರತಿಮಾ ಇಲ್ಲ ಅಂದ್ರು ಒಂದೇ. ಅತುಲ ಅಪ್ರತಿಮಾ ಅಂತ ಅರ್ಥ. ವಾಯುದೇವರ ಪ್ರತಿಮೆ ಅಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ವಾಯುದೇವ ಮುಖ್ಯ ಪ್ರತಿಮೆ ಅವರೇನೆ. ಜಗತ್ತಿನ ಎಲ್ಲವೂ ಪ್ರತಿಮೆಗಳೇ. ಬಟ್ ಒಳಗೆ ವಾಯುದೇವರು ಬಂದು ಆಮೇಲೆ ಹೋಗ್ಬೇಕು ಹೊರತು ಡೈರೆಕ್ಟ್ ಪ್ರತಿಮೆಗಳು ಅವರೊಬ್ಬರೇ. ಉಪಾಸನೆ ಬೇಕಾಗಿದ್ದು ಅವ್ರಿಗೆ. ಇಲ್ಲಿ ಬಂತೀಗ ಅಸದೃಶೇ ತಿಷ್ಠತಿ ರೂಪಮಸ್ಯ, ಅವನ ರೂಪ ಕಣ್ಣಿಗೆ ಕಾಣೋದಿಲ್ಲ ಅಂದ್ರು. ರೂಪ ಇಲ್ಲ ಅಂತ ಹೇಳಲಿಲ್ಲ, ರೂಪ ಕಣ್ಣಿಗೆ ಕಾಣೋದಿಲ್ಲ ಅಂತ. ಯಾಕೆ? ಡಿವೈನ್ ರೂಪ ಆದ್ರಿಂದ ಈ ಕಣ್ಣಿಗೆ ಕಾಣಿಸೋದಿಲ್ಲ. ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ, ಆದ್ರಿಂದ ಯಾರು ಕೂಡ ಅವನನ್ನ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೃದಯ ನಮಿತ್ತು ವಾಸನೆ ಇದೆ, ಕಣ್ಣಿನ ನೋಡಕ್ ಬರುತ್ತಾ ಅದನ್ನ? ಸಾಧ್ಯ ಇಲ್ಲ. ಈಗ ಅದೇ ಕಣ್ಣಿನ ಬರೋ ಒಂದೇ ಇಂದ್ರಿಯ ಸಾಕಾಗ್ತಿತ್ತು, 5 ಇಂದ್ರಿಯ ಬೇಕಾಗ್ತಿರಲಿಲ್ಲ. ಆದ್ರಿಂದ ಏನಾಗಬೇಕೆ? ಕಣ್ಣಿನ ವಸ್ತುವಿನ ಕಣ್ಣಿನ ವಿಷಯನೇ ಬೇರೆ, ಕಿವಿ ವಿಷಯನೇ ಬೇರೆ. ಸೊ ದೇವರ ಕಣ್ಣು ದೇವರು ಟೋಟಲಿ ಡಿಫರೆಂಟ್. ಆದ್ರಿಂದ ನಮ್ಗೆ ಇದು ಯಾವುದರಿಂದ ಉಪಯೋಗ ಬರೋದೇ ಇಲ್ಲ. ಆತಾಗಿ ತೋರಿಸ್ಬೇಕು, ನಾವು ನೋಡ್ಬೇಕು. ತೋರಿಸೋದು ಅವನಿಚ್ಛೆ. ಇಚ್ಛೆ ಯಾವಾಗ ಬರುತ್ತೆ? ಅನುಗ್ರಹ ಮಾಡಬೇಕು ಅಂತ ಬಂದಾಗ. ಅನುಗ್ರಹ ಮಾಡೋದು ಯಾವಾಗ? ಭಕ್ತಿ ಇದ್ರೆ. ಭಕ್ತಿ ಬರೋದು ಅವಾಗ ಜ್ಞಾನ ಬರೋದು ಓದಿದ್ರೆ, ಓದಕ್ಕೆ ಆಚಾರ ಇದೆ, ಎಲ್ಲ ವಾಪಸ್ ಹೋಗ್ಬೇಕು ಮತ್ತೆ. ಯಸ್ಯ ನಾಮ ಮಹದ್ಯಶಃ, ಅವನ ಹೆಸರು ಅಂದ್ರೆ ಏನು ಗೊತ್ತಾ? ಪ್ರತಿಯೊಂದು ನಾಮನು ಮಹದ್ಯಶನೇ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮ. ದೇವರಿಗೆ ಅರ್ಥ ಇಲ್ಲದ ಒಂದು ಹೆಸರು ಇಲ್ಲ. ಕೆಲವು ಹೆಸರಿಟ್ಟಿರ್ತಾರೆ, ಅರ್ಥ ಇಲ್ಲ. ಸುಂದರಾಂಗ, ಏನು ಸುಂದರಾಂಗನೂ ಅಲ್ಲ. ಗೊತ್ತಾಯ್ತಾ? ಕ್ಷೀರ ಸಾಗರ ಭಟ್ಟ, ಬಜ್ಜಿಗತಿ ಇಲ್ಲ. ಅಂದ್ರೆ ಹೆಸರಿಗೋತ್ರ ಸಂಬಂಧನೇ ಇಲ್ಲ. ದೇವ್ರ ಹಾಗಲ್ಲ. ಪ್ರತಿ ನಾಮ ಕೂಡ ದೇವರ ಬಗ್ಗೆ ಬರೀ ಯಶಸ್ಸು ಹೇಳೋದಿಲ್ಲ, ಮಹದ್ಯಶಃ ಅಲ್ಟಿಮೇಟ್ ಆಗಿದೆ ಅಂತ ವಿಷಯ ಹೇಳುತ್ತೆ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ, ಯಾರೂ ನೋಡೋದಿಲ್ಲ ಅಂತ ಹೇಳಿ. ಸಾಕಲ್ಯನೇ ಯಾರೂ ನೋಡೋದಿಲ್ಲ. ಆದ್ರಿಂದ ಅದು 100%. ಹೃದಯಸ್ಥಂ ಮನಸಾ ಏನಂ ಏವಂ ವಿದುಹು ಅಮೃತಾಸ್ತೇ ಭವಂತಿ. ಮೊದಲು ಹೃದಯಸ್ಥಂ, ಹೃದಯದಿಂದ ಮನಸ್ಸಿನಿಂದ ಹೃದಯದೊಳಗಿರ್ತಕ್ಕಂಥ ಪರಮಾತ್ಮ ನೋಡ್ಬೇಕು. ಮನಸ ಏನಂ ಯಾವ ತಿಳ್ಕೊಳ್ತಾರೆ, ಏವಂ ವಿದುಹು ಹೀಗೆ ತಿಳ್ಕೊಳ್ತಾರೆ, ತೇ ಅಮೃತಾಹ ಭವಂತಿ, ಅವರು ಮುಕ್ತರಾಗ್ತಾರೆ. ಉಳಿದವರೇ ಅಲ್ಲ. ದೇವರನ್ನು ನಾವು ಅನ್ನ ನೋಡಿದರೆ ನಮಗೆ ಹಸಿ ಹೋಗೋದಿಲ್ಲ, ಅನ್ನ ತಿನ್ಬೇಕು. ದೇವರ ಅನುಗ್ರಹ ಪಾತ್ರರಾದಾಗ ಮಾತ್ರ ಮುಕ್ತಿ, ಇಲ್ಲ ಹೋದ್ರೆ ಇಲ್ಲ. ಹೃದಯಸ್ಥಂ ಮನಸಾ ಏನಂ ಏವಂ ವಿದುಹು ಅಮೃತಾಹ ತೇ ಭವಂತಿ. ಅಜಾತ ಇತ್ಯೇವ ಕಶ್ಚಿದ್ ಭೀರ್ಭೂ ಪ್ರಪದ್ಯತೆ ರುದ್ರ ಯತ್ತೇ ದಕ್ಷಿಣಂ ಮುಖಂ ತೇನ ಮಾಂ ಪಾಹಿ ನಿತ್ಯಂ. ಅಜಾತ ಇತಿ ಏವಂ ಕಶ್ಚಿದ್ ಭೀರ್ಭೂ ಪ್ರಪದ್ಯತೆ. ಪರಮಾತ್ಮನ ಬಗ್ಗೆ ಅಜ ಎಂಬುದಾಗಿ ಭಾವಿಸಿ, ಅಜಾತ ಎಂಬುದಾಗಿ ಭಾವಿಸಿ ಕೆಲವರು ಭಯದಿಂದ ಆರಾಧನೆ ಮಾಡ್ತಾರೆ. ಭಯದಿಂದ ಆರಾಧನೆ ಮಾಡ್ತಾರೆ. ಅದು ಫಲ ಇಲ್ಲ ಅಂತಲ್ಲ, ಆದ್ರೆ ಭಕ್ತಿಯಿಂದ ಮಾಡೋದು ಬೇರೆ, ಭಯದಿಂದ ಮಾಡೋದು ಬೇರೆ. ಮತ್ತೆ ಟ್ಯಾಕ್ಸ್ ಭಕ್ತಿಯಿಂದ ಟ್ಯಾಕ್ಸ್ ಕೊಡ್ತಾರ, ಭಾರಿ ಭಯ ಕೊಟ್ಟು ಮುಗಿಸ್ಕೊಂಡ್ಬಿಟ್ಟು ಕ್ಯೂ ನಿಂತ್ಕೊಂಡು ಲಾಸ್ಟ್ ಕ್ಯೂ ನಿಂತು ಬಿಟ್ಟಿರ್ತಾರೆ ಕೊಡೋದಕ್ಕೋಸ್ಕರ. ಈ ಭಾರಿ ಭಕ್ತಿಯಿಂದ ಅಲ್ಲ, ನಾವು ಎಡವಟ್ಟಾಗಬಾರದು ಅಂತ ಹೇಳಿ ಅಷ್ಟೇ. ದೇವರನ್ನ ಆರಾಧನೆ ಒಂದ್ ಲೆವೆಲಲ್ಲಿ ಆ ರೀತಿ ಮಾಡ್ಬೇಕು. ಆದ್ರೆ ಅದೇ ಕುಡಿಬಾರ್ದು, ಬರೀ ಜೊತೆಗೇನು ಸೇರ್ಬೇಕು. ಅದಕ್ಕೊಂದು ಪದ್ಧತಿ ಇದೆ, ಭಯಭಕ್ತಿಯಿಂದ ಅಂತ ಹೇಳ್ತಾರೆ. ಆತನ ಭಾರಿ ದೊಡ್ಡವರಾದ್ರಿಂದ ಭಯ ಇರ್ಬೇಕು. ಅದೇ ಕಾರಣಕ್ಕೆ ಭಕ್ತಿನೂ ಇರ್ಬೇಕು. ಬರೀ ಭಯ ಇದ್ರೆ ಟೆರರಿಸ್ಟ್ ಆಗಿಬಿಡ್ತಾನೆ ದೇವರಾಗಿ.
ಬರೀ ಟೆರರಿಸ್ಟ್ ಹಿಡ್ಕೊಂಡು ಯಾರು ಭಕ್ತಿ ತೋರ್ಸೋಕೆ ಸಾಧ್ಯ ಇದೆಯಾ? ಅದು ಬರ್ತಾರೆ ಕಾಯ್ಕೊಂಡು ಕೂತಿರ್ತಾರೆ, ಕೊಟ್ಟು ಕಳಿಸ್ಬಿಡ್ತಾರೆ ಅವರಿಗೆ. ಭಕ್ತಿ ಹೆಸರು ಕೂಡ ಇಲ್ಲ ಅದರಲ್ಲಿ. ಪೀಡೆ ಹೋಗ್ಲಿ ಅಂತ ಕೊಡ್ತಾರೆ ಅಷ್ಟೇ. ದೇವ್ರಿಗೆ ಹಾಗಲ್ಲ. ನಾವು ಯಾಕೆ ಭಯ ಪಡೋದು? ಸಾತ್ವಿಕ ಭಯ. ನಾವು ಏನು ಕೊಡ್ತೀವಲ್ಲ ದೇವರಿಗೆ ಯಾವ ಲೆಕ್ಕ ಇದೆಲ್ಲ ಕೂಡ ಆ ಭಾವನೆ ಇರಬೇಕು. ದೇವರಿಗೆ ಸೂರ್ಯ ದೀಪ ಹಚ್ಚಿರ್ತೇವೆ, ಸೂರ್ಯನ ಮುಂದೆ ಸೂರ್ಯ ಬೆಳಕಲ್ಲಿ ದೀಪದ ಬೆಳಕಲ್ಲಿ ಅದು ಟೋಕನ್ ರೆಸ್ಪೆಕ್ಟ್ ಹೊರತು ನಾ ದೀಪ ಹಚ್ಚಿದ್ದಕ್ಕೆ ಸೂರ್ಯ ಭಾರಿ ಬೆಳಗ್ತಾ ಇದ್ದಾರೆ ಅಂತ ಹೇಳ್ಕೊಡೋದು ಹೇಗೆ ಮೂರ್ಖತನೋ ಹಾಗೆ. ರುದ್ರ ಎತ್ತೇ ದಕ್ಷಿಣ ಮುಖಂ ತೇನ ಮಾಂ ಪಾಹಿ ನಿತ್ಯಂ. ನಿನ್ನ ಬಲಮುಖದಿಂದ ನಮ್ಮನ್ನು ನೋಡು. ಬಲಮುಖ ಅಂತ ಹೇಳಿ ಅರ್ಥ ಏನದಕ್ಕೆ? ಬಲಮುಖದಲ್ಲೇ ಕಣ್ಣು. ಬಲಗಣ್ಣು ಯಾವಾಗ ಮಹತ್ವ ಜಾಸ್ತಿ. ವಿಶ್ವನಾಮಕ ಭಗವದ್ ರೂಪ ಇರೋದು ಇದರಲ್ಲಿ ಬಲಗಣ್ಣಿನಲ್ಲಿ. ಬಲಮುಖ ಅಂತ ಹೇಳಿದಾಗ ಬಲಗಣ್ಣಿನ ಭಾಗ. ಬಲಮುಖ ಅಂತ ಹೇಳಿದ್ರೆ ಮುಖಕ್ಕೆ ಬಲಭಾಗ ಎಡಭಾಗ. ಬಲಭಾಗದಲ್ಲಿ ಕಣ್ಣಿರಲ್ಲ, ಅದರಿಂದ ನೋಡು ನಮ್ಮನ್ನ ಅಂತ. ಕೃಪಾದೃಷ್ಟಿಯಿಂದ ನೋಡ್ಬೇಕಾದ್ರೆ ಅಲ್ಲಿಂದ ನೋಡ್ಬೇಕು. ಅಜಾತ ಇತ್ತೆ ಕೆಲವರಿಗೆ ಎಡಗಣ್ಣಿನೂ ನೋಡ್ಲಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಅಂದ್ರೆ ಗಮನಿಸಲೇ ಇಲ್ಲ ಅಂತ ಅರ್ಥ. ಇಲ್ಲಿ ಅನುಗ್ರಹ ಮಾಡಿ ಗಮನಿಸಲಿಲ್ಲ ಅಂತ ಅರ್ಥ. ನೋಡಿದ್ರು ಕೆಲಸ ಆಗ್ಲಿಲ್ಲ. ರುದ್ರ ವಿಷ್ಣು ಹೇಳಿ ಆಯ್ತಲ್ಲ, ದಿವಸ ಬರ್ತಾ ಇದೆ ಈಗ. ಮೆನ್ ಬಂದೆ ರುಜಂ ದ್ರಾವೈತೆ ಯಸ್ಮಾತ್ ರುದ್ರ ತಸ್ಮಾತ್ ಜರಾರ್ದನ. ವಿಷ್ಣು ಸಹಸ್ರನಾಮದ ರುದ್ರ. ಅಜಾತ ಇತ್ತೇವಂ ಕಶ್ಚಿತ್ ಭೀರುಹು ಪ್ರಪದ್ಯತೆ ರುದ್ರ ಎತ್ತೇ ದಕ್ಷಿಣ ಮುಖಂ ತೇನ ಮಾಂ ಪಾಹಿ ನಿತ್ಯಂ. ಆ ಕಣ್ಣಿಂದ ನಮ್ಮ ನಿತ್ಯದಲ್ಲೂ ನೀನು ಪಾಲಿಸು. ಸ್ವಲ್ಪ ಕಣ್ಣು ಹಾಕಿ ನೀ ಕರಿ ಅಂತಾರೆ. ಏನರ್ಥ? ನೋಡಿ ಗಮನಿಸಿ ಗಮನಿಸಿ. ಆ ಕಳ್ಳ ಆದ್ರೆ ಕದಿಬಾರದು ಗಮನಿಸಿ. ದೊಡ್ಡವರಾದ್ರೆ ಅವ್ರು ನಮ್ಮಿಂದ ಅನ್ಯಾಯ ಅದನ್ನು ಗಮನಿಸಿ ಅಂತ ಹೇಳ್ತಾರಲ್ಲ ಹಾಗೆ. ನಿತ್ಯಂ ಮಾನಸ್ತೋಕೆ ತನಯೇ ಮಾನ ಆಯುಷಿ ಮಾನೋ ಘೋಷು ಮಾನ ಅಶ್ವೇಷು ನೀರಿಷಃ ವೀರಾನ್ ಮಾನೋ ರುದ್ರ ಆಮಿತೋ ವಧೀಹಿ ಹವಿಷ್ಮಂತಃ ಸದಾ ಮಿತ್ವಾ ಹವಾಮಹೇ ನ ಸ್ತೋಕೆ ತನಯೇ ಮಾ ನ ಆಯುಷಿ ಮಾನೋ ಘೋಷೋ ಮಾನ ಅಶ್ವೇಷು ಗಿರಿಶಃ ವೀರಾನ್ ಮಾನೋ ರುದ್ರ ಗವಿಂಭಾಮಿತೋ ವಧೀರ್ ಹವಿಷ್ಮತಃ ಸದಮಿತ್ ತ್ವಾ ಹವಾಮಹೇ. ಯಾವುದು ಕೂಡ ಎಲ್ಲಿ ತನಯ ಮತ್ತೆ ಪದಾರ್ಥಗಳು ಯಾವ್ಯಾವುದು, ಆಯುಷ್ಯ ಮತ್ತೆ ಗೋವುಗಳು, ಏನೇ ತಗೊಂಡ್ರು ಕೂಡ ಅವೆಲ್ಲ ಏನವು ಅಧಿಷ್ಠಾನ ಮಾತ್ರ ಹೊರತು ಏನಲ್ಲ ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಗಮನಿಸ್ಬೇಕು. ಎಷ್ಟೊತ್ತ ಗೋವುಗಳು ದೇವರಿದ್ದ ತಿಳ್ಕೊಳ್ಳಿ, ದೇವರಿದ್ದ ತಿಳ್ಕೊಳ್ಳಿ, ದೇವರೇ ಅಲ್ಲ. ತುಂಬಾ ಜನ ಅದನ್ನು ಭ್ರಾಂತರಾಗಿ ಬಿಡ್ತಾರೆ ವಸ್ತು. ಅದೇ ರೀತಿ ಸಾಲಿಗ್ರಾಮನ ಕೂಡ ಏನ್ ತಿಳ್ಕೊಬಾರದು? ದೇವ್ರ ತಿಳ್ಕೊಬಾರ್ದು, ದೇವ್ರ ಸನ್ನಿಧಾನ ಅಂತ ತಿಳ್ಕೊಬೇಕೆ ಹೊರತು ಅದು ಅಲ್ಲಿ ಯಾವಾಗ ಇವ್ರು ತಿಳ್ಕೊತಾರೆ ಹಾಗಿದೆ ಐಕ್ಯ ತಿಳ್ಕೊಂಡಾಗ ಆಯ್ತು. ಮನೆಗೆ ಜಡ ಐಕ್ಯ ಇನ್ನೂ ಡೇಂಜರಸ್. ಮಾನಸ್ತೋಕೆ ವೀರಾನ್ ಮಾನೋ ರುದ್ರ ಭಾಮಿತಃ ಭಾಮಿತಃ ವೀರಾನ್ ಮಾ ನೋ ರುದ್ರ. ವೀರರು ನಾವು, ನಮ್ಮನ್ನು ಕಾಪಾಡು. ನಮಗೆ ಅದೇನು ವೀರರಂದ್ರೆ ಹಾಗಿದ್ರೆ ವೀರರಲ್ದವ್ರು ಇದೇ ಸಿಗೋದಿಲ್ವಾ? ವೀರನಾಗಬೇಕು, ವೀರರಾಗ್ಲಿಲ್ಲ ಏನೂ ಇಲ್ಲ ಅಲ್ಲ. ಸಾರಸ್ಯ ವಿ ಈರ. ವಿ ಅಂದ್ರೆ ವಿಶಿಷ್ಟನಾದ ಮುಖ್ಯ, ಈರ ಅಂದ್ರೆ ಪ್ರಾಣ. ಅವನ ಕಡೆಯವರು ನಾವು, ಆದ್ರಿಂದ ಉದ್ಧಾರ. ಪ್ರಾಣದೇವರ ಆರಾಧಕರಾದ್ರಿಂದ, ಪ್ರಾಣದೇವರ ಪರಮ ಪ್ರಿಯರಾದ್ರಿಂದ ಬೇಕಾದವ್ರ ಮೂಲಕ ಹೋಗ್ತಾರಲ್ಲ ಹಾಗೆ. ಅದಕ್ಕೆ ನಾವೆಲ್ಲ ವೀರರು. ನೋ ರುದ್ರ ಭಾಮ್ ಇತಃ ವಧೀರ್ ಹವಿಷ್ಮಂತಹ. ನಮ್ಮ ಜ್ಞಾನವನ್ನು ಎಂದು ಕೂಡ ನೀನು ಲೋಪಗೊಳಿಸಬೇಡ. ಸದಾಮಿತ್ ತಾ ಹವಾಮಯ. ಸದಾ ಇದರ ಒಳಗೂಡಿದವರಾಗಿ ನಾವು ಏನ್ ಮಾಡ್ತೇವೆ? ಹೀಗೆಯೇ ನಾವು ಸರಿಯಾದ ರೀತಿಯಲ್ಲಿ ಹವಾಮಹೆ ಯಜ್ಞ ಮಾಡ್ತೇವೆ. ಅಂದ್ರೆ ಯಜ್ಞ ದಾನ ಅಥವಾ ಎಲ್ಲ ಅಂಡರ್ಸ್ಟುಡ್. ದೇವರು ನೋಡೋದು ಒಂದು ಯಜ್ಞ, ಆತರ ಮಾತು ಕೇಳೋದು ಯಜ್ಞ. ಎಲ್ಲಾ ಯಜ್ಞಗಳಿಗೆ ದೊಡ್ಡ ಯಜ್ಞ ಶ್ರವಣ ಯಜ್ಞ. ಯಜ್ಞ ಅದಿಷ್ಟು ಕೂಡ ಶ್ರವಣ ಮಾಡೋದಕ್ಕಿಂತ ದೊಡ್ಡ ಯಜ್ಞ ಇನ್ನೊಂದಿಲ್ಲ. ಯಾಕೆ? ಅದರಿಂದನೇ ಜ್ಞಾನವನ್ನು ಮುಂದೆ ಕೆಲಸ ಮಾಡಕ್ಕಾಗೋದು. ಎಲ್ಲ ಹೌದೌದು. ಇದು ಎಲ್ಲ ಉಪನಿಷತ್ತು ಬಂದ್ರೆ ವೇದ ಮಂತ್ರಗಳು ಉಪಯೋಗಿಸ್ತಿರೋದು ಎಲ್ಲ ಕಡೆ. ಎಷ್ಟೋ ಪತ್ರ ಬಂತು ಈಗಾಗಲೇ ಅಂತ. ಸ್ಫುರಿಸುತ್ತ ಮಂತ್ರಗಳು ಬರಲಿಲ್ಲ, ಬಂದಿದೆ. ಅಲ್ಲಿ ಎಷ್ಟೇ ಅಧ್ಯಾಯ ಮುಗೀತು? 4 ಮುಗೀತು. ಈಗ 5 ಅಲ್ಲಿಗೆ ನಾಳೆ ದಿವಸ 5ನೇದು ನಾಳೆ. ಇನ್ನು 5, 6 ಇದೆಯಲ್ಲ, 7 ಇದೆಯಾ? ಆಯ್ಕೆ